ಬಂದಿದ್ದಾರೆ. ಎಲ್ಲರೂ ಪ್ರೀತಿಯ ಚಾಕ್ಲೇಟ್ ಹೀರೋ, ಬರೀ ಚಾಕ್ಲೇಟ್ ಹೀರೋ ಅಲ್ಲ, ಆಕ್ಷನ್ ಹೀರೋ ಅಂತಾನು ಹೇಳಿದ್ರು. ಸರ್ ನಿಜವೂ ಸಿನಿಮಾ ಸೂಪರ್ ಆಗಿ ಬಂದಿದೆ ಅಂತ ಪ್ರೀಮಿಯರ್ ಶೋ ನೋಡಿದ್ರಲ್ಲ ಹೇಳಿದ್ರು. ಸೊ ಬೆಂಗಳೂರಿನ ಬಗ್ಗೆ ಏನು ಹೇಳ್ತೀರಾ ಸರ್? ಬೆಂಗಳೂರಿನ ಮೊದಲನೇದಾಗಿ ಐ ಥಿಂಕ್ ನಮ್ಮ ಪ್ರೊಡ್ಯೂಸರ್ ವೆಂಕಟೇಶ್ ಮೂರ್ತಿ ಸರ್ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಚಾಣಾಕ್ಷ ಆದಮೇಲೆ ಅವ್ರ ಜೊತೆ ಇದೊಂದು ಕಾಂಬಿನೇಷನ್. ಸೊ ಪ್ಲ್ಯಾನ್ ಮಾಡಿದಾಗ ನಮ್ಮ ಡೈರೆಕ್ಟರ್ ಕಾರ್ತಿಕ್ ಸರ್ ಒಂದು ಸಿನಿಮಾ ಇದೆ, ಈ ಥರ ಒಂದು ಮಾಡೋಣ. ಆ್ಯಂಡ್ ಇವತ್ತು ಸ್ವಲ್ಪ ಟ್ರೆಂಡಿಂಗಲ್ಲಿರೋದು ಐ ಥಿಂಕ್ ಒಂದು ಕ್ರೈಮ್ ಥ್ರಿಲ್ಲರ್. ಸೊ ಅವರಿಬ್ಬರು ಕತೆ ಡಿಸ್ಕಸ್ ಮಾಡಿಬಿಟ್ಟು ನನ್ನ ಹತ್ರ ಬಂದಾಗ ನಂಗೆ ಭಾಳ ಇಷ್ಟ ಆಯಿತು. ಸೊ ಖಂಡಿತ ಮಾಡೋಣ. ಆ್ಯಂಡ್ ಫಸ್ಟ್ ಟೈಮ್ ಒಂದು ಪಿಜ್ಜಾ ಡೆಲಿವರಿ ಬಾಯ್ ಹುಡುಗ, ಯಾವಾಗಲೂ ನೋಡಿರ್ತೀರ ಬರೀ ಇಲ್ಲ ನಂದು ಲವ್ ಸಾಂಗ್ ಇರುತ್ತೆ, ಇಲ್ಲ ಆ್ಯಕ್ಷನ್ ಇರುತ್ತೆ. ಬಟ್ ಇದು ಒಂದು ಕ್ಯಾರೆಕ್ಟರ್ ಚೇಂಜ್ ಓವರು ನನಗೆ. ಸೊ ಅದು ನನಗೆ ಭಾಳ ಖುಷಿ ಕೊಡ್ತು. ಅದಕ್ಕೆ ಇಮಿಡಿಯೇಟ್ ಒಪ್ಕೊಂಡೆ, ಸರಿ ಮಾಡೋಣ, ಒಂದು ಒಳ್ಳೆ ಥ್ರೆಡ್ ಇದೆ, ಒಂದು ಒಳ್ಳೆ. ಆ್ಯಂಡ್ ಸ್ವಲ್ಪ ಕ್ರೈಮ್ ಥ್ರಿಲ್ಲರ್ಸ್ ಇವತ್ತು ಟ್ರೆಂಡಿಂಗ್ ಆಗಿರೋದ್ರಿಂದ ಡೆಫಿನೆಟ್ಲಿ ಮಾಡೋಣ ಅಂತಲೇ ಈ ಸಿನಿಮಾ ಮಾಡ್ತೀವಿ. ಓಕೆ ಸರ್, ಈಗ ಬೆಂಗಳೂರಿನ ಅಂತ ಹೇಳಿದ್ರಲ್ಲ, ಸೊ ಬೆಂಗಳೂರಿನಂತ ಹೆಸರು ಬಂತಲ್ಲ, ಹೆಸರು ಮೊದಲೇ ಇದಾಗಿತ್ತಾ ಅಥವಾ ಸ್ಟೋರಿ ಬಂದ ಮೇಲೆ ಬೆಂಗಳೂರಿನಂತ ನಿಮ್ಗೆ ಗೊತ್ತಾಗಿದೆ? ಫಸ್ಟ್ ಬೆಂಗಳೂರಿನಂತ ಸಿನಿಮಾ ಹೆಸರು ಕೇಳಿದ್ರ ಕತೆ ಕೇಳಿದ್ರ? ಫಸ್ಟು ಕತೆ ಕೇಳಿದ್ದು. ಆಮೇಲೆ ನಾನು ಮತ್ತೆ ಡೈರೆಕ್ಟರ್ ಸರ್ ಡಿಸ್ಕಸ್ ಮಾಡಿದಾಗ ಅವ್ರು ಹೇಳಿದ್ರು ಈ ಥರ ಒಂದು ಟೈಟಲ್ ಪ್ಲಾನ್ ಮಾಡ್ತೀನಿ. ಇನ್ನೂ ಫಿಕ್ಸ್ ಆಗಿರಲಿಲ್ಲ, ಸೊ ಒಂದು ಪ್ಲಾನಿಂಗಲ್ಲಿತ್ತು. ಬಟ್ ಅದು ಸ್ವಲ್ಪ ಕ್ಯಾಚಿ ಆಗಿದೆ. ಬ್ಯಾಂಗ್ಳೂರಿನ ಅಂದಿದ ತಕ್ಷಣ ಯು ಕ್ಯಾನ್ ರಿಲೇಟ್ ಟು ಒನ್ ಹೋಟೆಲ್. ಇವಾಗ ಜನರಲ್ ಸುಮಾರು ಹೋಟೆಲ್ಸ್ ಒಂದು ಇರುತ್ತಲ್ಲ, ನೇಮ್ಸ್ ಇರುತ್ತೆ. ಸೊ ಆ ಥರ ಒಂದು ಹೋಟೆಲ್ ಇರುತ್ತೆ, ಇಲ್ಲ ಅಂದರೆ ಬೆಂಗಳೂರಲ್ಲಿ ನಡೆಯುವಂಥ ಒಂದು ಕತೆ ಇರ್ಬೋದು. ಸೊ ಅದಕ್ಕೆ ಇನ್ ಬ್ಯಾಂಗ್ಳೂರಿನ್ ಸೊ ಈ ಥರ ಒಂದು ಮಾಡೋಣ ಅಂತ. ಇದರಲ್ಲಿ ಕ್ಯಾಚಿ ಟೈಟ್ಲು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಡಿಸೈಡ್ ಟು ಗೋ ಆ್ಯಂಡ್ ದಿಸ್ ಟೈಟಲ್. ಹೌದು. ಓಕೆ ಸರ್, ಈಗ ನಿಮಗೆ ಚಾಕ್ಲೇಟ್ ಹೀರೋ ಅಂತಾನೆ, ಬಟ್ ನೀವು ಆಕ್ಷನ್ ಹೀರೋ ಕೂಡ ಇದ್ದೀರಾ, ನೀವು ಪ್ರೂವ್ ಮಾಡ್ಬಿಟ್ಟಿದ್ದೀರಾ ಆಲ್ರೆಡಿ. ಸೊ ನಿಮಗೆ ಕತೆ ಸರ್ ಯಾವ ಥರ ಕತೆ ಅಂತ ನಿಮ್ಗೆ ಇಷ್ಟ ಆಗುತ್ತೆ? ಈಗ ಬೆಂಗಳೂರಿನ ಕತೆ ನೀವು ಕೇಳಿದ್ರಲ್ವಾ, ಸೊ ಈ ಥರ ಕತೆ ಇಷ್ಟ ಆಗುತ್ತಾ ನಿಮ್ಗೆ? ಲವ್ ಸ್ಟೋರಿ ಇಷ್ಟ ಆಗುತ್ತಾ, ಆಕ್ಷನ್ ಇಷ್ಟ ಆಗುತ್ತಾ? ನಿಮ್ಮ ಕಲಾವಿದನಿಗೆ ಐ ಥಿಂಕ್ ಒಂದು ವೇರಿಯೇಷನ್ಸ್ ಅಂದರೆ ತುಂಬ, ಐ ಮೀನ್ ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಇತ್ತೀಚೆಗೆ ನೋಡಿದ್ರೆ ಪ್ಲೇಡ್ ಅ ಕಾಪ್, ಒಂದು ಕಾಪಗೂ ಮಾಡಿದ್ದೀನಿ. ಆ್ಯಂಡ್ ಚಾಣಾಕ್ಷ ಸಿನಿಮಾ ಒಂದು ಆ್ಯಕ್ಷನ್ ಓರಿಯೆಂಟೆಡ್ ಒಂದು ಇದೆ. ಆ್ಯಂಡ್ ಸೊ ಅದೆಲ್ಲ ನೋಡಿದಾಗ ಸೊ ಒಂದು ವೆರೈಟಿ, ಒಂದು ನೆಗೆಟಿವ್ ಮಾಡಿದ್ದೀನಿ ಒಂದು ಸಿನಿಮಾನಲ್ಲಿ, ಒಂದು ಕಂಪ್ಲೀಟ್ ನೆಗೆಟಿವ್ ಶೇಡು. ಸೊ ಅದು ನೋಡಿದಾಗ ಸರಿ ಒಂದು ವೇರಿಯೇಷನ್ ಇರುತ್ತೆ, ಒಂದು ಬೇರೆ ಥರ ಮಾಡಿದ್ರೆ. ಸೊ ಇದರಲ್ಲೂ ಲವ್ ಸ್ಟೋರಿ ಇದೆ. ಆ್ಯಂಡ್ ಇಟ್ ಈಸ್ ಫಿಲ್ಡ್ ವಿತ್ ಆಲ್ ಲವ್ ಆಗಿರ್ಬೋದು, ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಆಗಿರ್ಬೋದು, ಸಾಂಗ್ ಆಗಿರ್ಬೋದು, ನಂದು ಅನುಷ್ ಅವ್ರದ್ದು ಸಾಂಗ್ ಆಗಿರ್ಬೋದು, ನಂದು ರಿಷಾದ್ ಸಾಂಗ್ ಆಗಿರ್ಬೋದು. ಸೊ ಪ್ರತಿಯೊಂದು ಐ ಥಿಂಕ್. ಆ್ಯಂಡ್ ಇಬ್ಬರು ಹೀರೋಯಿನ್ ಜೊತೆ ಒಂದು ಅದನ್ನ ಕೆಮಿಸ್ಟ್ರಿ ವರ್ಕೌಟ್ ಮಾಡೋದಿಲ್ಲ. ಸೊ ದಟ್ ವಾಸ್ ಆಲ್ಸೋ ಅ ನೈಸ್ ಥಿಂಗ್. ಆ್ಯಂಡ್ ಒಂದು ವೇರಿಯೇಷನ್ ಇದ್ದಾಗ ಕಥೆಯಲ್ಲಿ ಒಂದು ಕಲಾವಿದನಿಗೆ ಚೆನ್ನಾಗಿರುತ್ತೆ, ಇನ್ನೊಂದು ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತ. ಸೊ ಅದು ಈ ಕಥೆನಲ್ಲಿ ಹೀರೋಯಿನ್ ಇಬ್ರು ಟ್ರೈ ಮಾಡೋಣ ಅಂತ ಅಥವಾ ಇಲ್ಲ ಹೀರೋಯಿನ್ ಇಬ್ಬರು ಟ್ರೈ ಮಾಡ್ತಾರೆ. ಸೊ ನಂದು ಅನುಷ ಅವ್ರದ್ದು ಕಾಂಬಿನೇಷನ್. ಬಟ್ ಆಕ್ಚುಲಿ ಅದು ರಿವೀಲ್ ಮಾಡಂಗಿಲ್ಲ. ರಿಷಾ ಅವ್ರದ್ದು ನೋಡಿದ್ಮೇಲೆ ನಿಮ್ಗೆ ಗೊತ್ತಾಯ್ತು ಅವ್ರ ಶೇಡ್ ಏನು ಅಂತ. ಸೊ ನಮ್ಮಿಬ್ರದ್ದು ಒಂದೊಂದು ಶೇಡ್, ನಂದು ಅನುಷ ಅವ್ರದ್ದು ಒಂದೊಂದು ಶೇಡ್ ಇದ್ದಾಗ ಸೊ ಅವ್ರು ಯಾವ ಥರ ಒಂದು ಹುಡುಗನ ಇಷ್ಟಪಡ್ತಾ ಇರೋದು. ಬಟ್ ಒಬ್ಬ ಹುಡುಗ ಲೈಫಲ್ಲಿ ತುಂಬ ಏನೋ ಒಂದು ಉಲ್ಟಾ ಹೊಡೆದಾಗ ಹಿಂಗೆ ಇರ್ತಾನೆ. ಸೊ ಅವಾಗ ಹುಡುಗಿಗೆ ಯಾವ ಥರ ಇರಿಟೇಟ್ ಆಗುತ್ತೆ. ಸೊ ಅದು ಇದು ಶೀಸ್ ಕ್ಯಾರೆಕ್ಟರ್ ವೆರಿ ವೆಲ್. ಸೊ ಇದು ತುಂಬ ಚೆನ್ನಾಗಿದೆ. ಸೊ ರಿಷಾ ಅವ್ರದ್ದು ಬಂದ್ಬಿಟ್ಟು ಇಟ್ಸ್ ಅ ಡಿಫ್ರೆಂಟ್ ಕ್ಯಾರೆಕ್ಟರೈಸೇಷನ್. ನಮ್ಮಿಬ್ಬರದ್ದು ಕಂಪೇರ್ ಮಾಡಿದ್ರೆ ಒಂದು ಡಿಫ್ರೆಂಟ್ ಶೇಡ್ ಇದೆ. ಸೊ ಅದು ಜಾಸ್ತಿ ನಾವು ರೀಲ್ ಮಾಡೋಕ್ಕಲ್ಲ, ಬಿಕಾಸ್ ಅದು ಸಿನಿಮಾನಲ್ಲಿ ಇರಬೇಕು ಮೋರ್ ಬೆಟರ್ ಅಂತ. ಅಂದ್ರೆ ಯಾಕಂದ್ರೆ ಸರ್ ಈಗ ನೀವು ಸಿನಿಮಾದಲ್ಲಿ ಎಲ್ಲಾ ಸಿನಿಮಾದಲ್ಲೂ ಒಂದೊಂದು ಹೀರೋಯಿನ್ ತುಂಬಾ ಬೇಜಾರಾಗ್ಬಿಟ್ಟಿದ್ದೀರಾ, ಅದಕ್ಕೆ 2 ಹೀರೋಯಿನ್ ಬೇಕು ಅಂತ ಆತರ ಏನಾದ್ರು ಇಲ್ಲ? ಒಂದು ಬೆಂಗಳೂರು, ಒಬ್ರು ಜೊತೆ ಡ್ಯುಯೆಟ್. ಈ ಕಡೆ ಒಬ್ಬರನ್ನ ತಪ್ಕೊಂತೀನಿ, ಅದು ಮುಗಿದು ಕಟ್ಟೆ ಅಂದ ತಕ್ಷಣ ಅವ್ರು ಬರ್ತಾರೆ, ಅವ್ರನ್ನ ತಪ್ಕೊಂತೀನಿ. ಸೊ ಈ ತರ ಒಂದು ಏನ್ ಭಾಗ್ಯ ಅಂದ್ರೆ ಡೈರೆಕ್ಟರ್ಗೆ ಕೆಲವು ಏನ್ ಭಾಗ್ಯ ಇದು ಅಂತ. ಯಾವ ಭಾಗ್ಯ ಜನರಲ್ ಆಗಿ ಒಂದು ಟ್ರ್ಯಾಕ್ ಓಡುತ್ತೆ. ಅಂದ್ರೆ ಫಸ್ಟ್ ಹಾಫ್ ಅಲ್ಲಿ ಇಲ್ಲ ಸೆಕೆಂಡ್ ಹಾಫ್ ಅಲ್ಲಿ ಅಂತ. ಇಲ್ಲ ಒಬ್ರು ಕೈ ಕೊಟ್ಟ ಮೇಲೆ ಇನ್ನೊಬ್ಬರ ಹತ್ರ ಹೋಗ್ತೀನಿ, ಡಿಪ್ರೆಷನ್ ಇದ್ದಾಗ ಇನ್ನೊಬ್ರು ಬರ್ತಾರೆ, ಅವಳೆಲ್ಲ ಅಂದ್ರೆ ಏನ್ ಪರವಾಗಿಲ್ಲ ಬಿಡು, ನಾನು ಇಲ್ಲ ಸ್ಟೋರಿ ರಿವೀಲ್ ಮಾಡ್ತಾರೆ. ಉಲ್ಟಾ ಸ್ಟೋರಿಗೆ ಉಲ್ಟಾನೇ ಹೇಳ್ತಾ ಇದ್ದೀನಿ ಆಕ್ಚುಲಿ. ಸೊ ಹಿಂಗಿರುತ್ತೆ. ಬಟ್ ನಮ್ಮ ಸಿನಿಮಾಲಿ ಪಾಪ ನಮ್ಮ ಡೈರೆಕ್ಟರ್ ಅದೇನಂತ ಗೊತ್ತಿಲ್ಲ ಅವ್ರಿಗೆ. ಪಾಪ ಧರ್ಮಂದ್ರ ಒಂದು ಕಥೆನಲ್ಲೂ ಒಂದು ಬೇರೆ ತರ ಕೊಡೋಣ, ಅವ್ರು ಇಷ್ಟು ವರ್ಷ ಮಾಡಿಲ್ಲ ಈ ತರ. ಸೊ ಆಕ್ಷನ್ ಕಟ್ ಹೇಳಿದ ತಕ್ಷಣ ಒಬ್ರನ್ನ ಹಿಂಗ್ ಕಟ್ಕೊಂಡ್ರೆ ನೆಕ್ಸ್ಟ್ ಕಟ್ ಮಾಡಿದ್ರೆ ಅವ್ರನ್ನ ಪಾಪ ಧರ್ಮ ಪುಣ್ಯ ಧರ್ಮ ಅಂತ ಅವ್ರು ನೋಡ್ತಾ ಇಲ್ಲ. 10 ವರ್ಷದಿಂದ ಪಾಪ ಸಿನಿಮಾ ಮಾಡ್ಕೊಂಡ್ ಬಂದಾರು, 15 ವರ್ಷ. ಸೊ ಅವ್ರು ನೋಡ್ತಾ ಇದ್ರು ಪಾಪ ಒಬ್ಬೊಬ್ಬರು ಹೀರೋಯಿನ್ ಇಲ್ಲ ಲವ್ ಸ್ಟೋರಿ ಡಿಪ್ರೆಸ್ ಆಗಿರುತ್ತೆ, ಇಲ್ಲ ಹೀರೋಯಿನ್ ಸಿಗಲ್ಲ, ಇಲ್ಲ ಕೊನೆಗೆ ಸಿಕ್ಕಿದ್ರೆ ಏನೋ ಒಂದಾಗುತ್ತೆ. ಸೊ ಅದಕ್ಕೆ ಈ ಸಲ ಒಂದು ಬೇರೆ ತರ ಟ್ರೈ ಮಾಡೋಣ ಅಂತ. ಓಕೆ ಸರ್, ಇದು ನಿಮ್ದು ಎಷ್ಟೇ ಸಿನಿಮಾ ಇವಾಗ? ಇದು ನಂದು 23rd 23ನೇ ಸಿನಿಮಾದು ಟೈಟಲ್
ಟೀಸರ್ ಲಾಂಚ್ ಆಗಿದೆ. ಸಿನಿಮಾ ಮಾಡ್ತೀನಿ. ಸೊ ಪ್ರೊಡ್ಯೂಸರ್ ಬಗ್ಗೆ ಹೇಳ್ತೀರಾ ಸರ್? ಚಾಣಾಕ್ಷ ಆದ್ಮೇಲೆ ನೆಕ್ಸ್ಟ್ ನಿಮ್ಗೆ ಇದೇ ಸಿನಿಮಾ ಸಿಗುತ್ತೆ. ಹೌದು ಹೌದು ಕರೆಕ್ಟ್ ಅಲ್ವಾ? ಸೊ ಪ್ರೊಡ್ಯೂಸರ್ ಬಗ್ಗೆ ಹೇಳ್ತೀರಾ ವೆಂಕಟೇಶ್ ಸರ್? ಸರ್ ಒಂದು ಪ್ಯಾಷನೇಟ್ ಪ್ರೊಡ್ಯೂಸರ್ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇವತ್ತು ನೀವೇ ನೋಡ್ತಾ ಇರಾ ಚಿತ್ರರಂಗದಲ್ಲಿ ಬಂದು ದುಡ್ಡು ಹಾಕ್ಬೇಕಂದ್ರೆ ಒಂದೆರಡು ಸರಿ ಯೋಚನೆ ಮಾಡ್ತಾರೆ. ಸೊ ಚಾಣಾಕ್ಷ ಒಂದು ವಿಭಿನ್ನವಾಗಿ ಮಾಡಿದ್ರು. ಒಂದು ಚೇಸ್ ಆಗಿರ್ಬೋದು, ಫೈಟ್ ಆಗಿರ್ಬೋದು, ಸಾಂಗ್ಸ್ ಆಗಿರ್ಬೋದು, ಯಾವುದಕ್ಕೂ ಕಾಂಪ್ರಮೈಸ್ ಮಾಡಿಲ್ಲ. ಸೊ ಅದೇ ರೀತಿಯಲ್ಲಿ ಈ ಸಿನಿಮಾನು ಮಾಡೋಣ, ಎಲ್ಲೋ ಒಂದು ಮೇಕಿಂಗಲ್ಲಿ ಒಂದು ಕಾಂಪ್ರಮೈಸ್ ಆಗೋದು ಬೇಡ, ಚೆನ್ನಾಗಿ ಮಾಡೋಣ. ಐ ಥಿಂಕ್ ಪ್ರತಿಯೊಂದು ಆಸ್ಪೆಕ್ಟ್ಸಲ್ಲೂ ಆರ್ಟಿಸ್ಟ್ ಆಗಿರ್ಬೋದು, ಶಶಿಕುಮಾರ್ ಸರ್ ಆಗಿರ್ಬೋದು, ಎಲ್ಲ ಒಳ್ಳೊಳ್ಳೆ ಆರ್ಟಿಸ್ಟು. ಸೊ ಬಲ್ವಾಡಿ ಸರು, ಐ ಥಿಂಕ್ ಸುಮಾರು ಒಳ್ಳೊಳ್ಳೆ ಕಲಾವಿದರನ್ನ ಹಾಕೊಂಡಿಲ್ಲ ಸಿನಿಮಾ ಮಾಡೋಣ, ಚೆನ್ನಾಗಿ ಮಾಡೋಣ ಅಂದ್ಬಿಟ್ಟು. ಆಮೇಲೆ ಅವರು ಒಂದು ಪ್ರಮುಖ ಪಾತ್ರದಲ್ಲಿ ತುಂಬ ಎಫರ್ಟ್ ಹಾಕಿದ್ದಾರೆ. ಸೊ ಪ್ರೀಮಿಯರ್ ಶೋ ನೋಡಿದಾಗ ಪಾಪ ಅನಿಸುತ್ತೆ ಲೈಕ್ ಒಂದು ಎಫರ್ಟ್ ಇದೆ. ಒಂದು ಸಾಂಗ್ಸ್ ಆಗಿರ್ಬೋದು. ಸೊ ನಾನು ಫಸ್ಟ್ ಟೈಮು ಒಂದು ಸಾಂಗ್ ಅವ್ರು ಡುಯೆಟ್ ನೋಡಿದೆ ಅವರು. ಸೊ ಅವ್ರಿಗೂ ಇದೆ ಡೋಂಟ್ ವರಿ, ಅವ್ರಿಗೂ ಒಂದು ಚಿಕ್ಕ ಒಂದು ಬಿಟ್ಟಿದೆ. ಸೊ ನೋಡಿದಾಗ ಐ ಫೆಲ್ಟ್ ಲೈಕ್ ಇಲ್ಲ ಒಂದು ಕಷ್ಟಪಟ್ಟು ಮಾಡ್ತಾರೆ ಆ್ಯಂಡ್ ಈಸ್ ಗುಡ್ ಆ್ಯಂಡ್ ವಾಂಟ್ಸ್ ಟು ಡೂ ಸಮಥಿಂಗ್ ಅಂತ. ಓಕೆ ಸರ್, ಈಗ ಶಶಿಕುಮಾರ್ ಸರ್ ಅವ್ರನ್ನ ನಾವೆಲ್ಲ ಚಿಕ್ಕ ವಯಸ್ಸಿಂದ ನೋಡಿದವರು, ಕರೆಕ್ಟ್ ಅಲ್ಲ? ಅವ್ರ ಸಿನಿಮಾಗಳೆಲ್ಲ ತುಂಬ ಕಾಮಿಡಿ ಸಿನಿಮಾಗಲೇ ಆ್ಯಕ್ಚುಲಿ ಎಲ್ಲ ಮಾಡಿದವರು. ಸೊ ಅವ್ರ ಜೊತೆ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ನಿಮಗೆ? ಚೆನ್ನಾಗಿತ್ತು. ಯಾಕಂದರೆ ಬರೀ ಸ್ಕ್ರೀನಲ್ಲಿ ನೋಡ್ತಾ ಇದ್ವಿ. ನಮ್ಮ ತಂದೆಯವ್ರ ಜೊತೆ ಸುಮಾರು ಸಿನಿಮಾ ನಮ್ಮ ಡ್ಯಾಡಿ ಮಾಡಿದ್ದಾರೆ ಅವ್ರ ಜೊತೆ. ಸೊ ನಾವು ಸೆಟ್ಟಲ್ಲಿ ಹೋದಾಗ ಅವ್ರು ಇವಾಗಲೂ ಜ್ಞಾಪಕ ಇದೆ. ಒಂದು ವೈಟ್ ಆ್ಯಂಡ್ ವೈಟ್ ಪ್ಯಾಂಟ್, ವೈಟ್ ಶರ್ಟ್ ಅವ್ರು ಹಾಕೊಂಡು ಬಂದರೆ ಆ ಸ್ಟೈಲು ಗತ್ತು ನೋಡೋಕ್ಕೆ ಒಂಥರ ಚಂದ ಡ್ಯಾನ್ಸ್. ಬಟ್ ಈ ಇದರಲ್ಲಿ ಅವ್ರ ಜೊತೆ ಆಪೋಸಿಟ್ ಆ್ಯಕ್ಟ್ ಮಾಡೋದು, ಸೊ ಸೀನಿಯರ್ ಜೊತೆ ಮಾಡೋದು ಎಕ್ಸ್ಪೀರಿಯನ್ಸೇ ಒಂಥರ ಚೆನ್ನಾಗಿರುತ್ತೆ. ಇಟ್ ಗಿವ್ಸ್ ಅ ಗುಡ್. ನಂದು ಮತ್ತು ಅನುಷಾದು ಕಾಂಬಿನೇಷನ್ ಇತ್ತು ಅವ್ರ ಜೊತೆ. ಸೊ ಸ್ಟೇಷನಲ್ಲಿ ಸ್ವಲ್ಪ ಏನೋ ಆಗಿರುತ್ತೆ, ಸೊ ಇವ್ರು ಬರ್ತಾರೆ ಬಿಡ್ಸೋಕ್ಕೆ. ಸೊ ಆ ಟೈಮಲ್ಲಿ ಒಂದು ಕಾಂಬಿನೇಷನ್ ಇತ್ತು ಸರ್ ಜೊತೆ. ವೆರಿ ನೈಸ್. ಆಬ್ವಿಯಸ್ಲಿ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸು. ಕಲಿಯೋದು ತುಂಬ ಇದೆ ಅವ್ರ ಜೊತೆ ಎಲ್ಲ ಕೆಲಸ ಮಾಡಿದಾಗ. ಕ್ಲೈಮ್ಯಾಕ್ಸು ಅಷ್ಟೇ. ಕ್ಲೈಮ್ಯಾಕ್ಸು ನಮ್ಮದು ಇದು ಮತ್ತು. ಸೊ ಅನುಷಾ ಮೇಡಮ್ ಅವ್ರ ಜೊತೆ ನಿಮ್ಮದು ಮೂರನೇ ಸಿನಿಮಾ ಇದು? ಹೌದು, ಮೂರನೇದು. ನಿಮಗೆ ಜ್ಞಾಪಕ ಸರ್? ನನ್ನ ಜ್ಞಾಪಕ ಇದೆ ನನಗೆ. ಮೂರನೇದು ಹೌದು. ಓಕೆ. ಸೊ ಹೆಂಗೆ ಸರ್ ನಿಮ್ಗೆ? ಬಟ್ ಮೇಜರ್ ಆಗಿ ಎರಡಲ್ಲ, ಮೇಜರ್ ಆಗಿ ಎರಡು, ಮೈನರ್ ಆಗಿ ಒಂದು. ಮೈನರ್. ಓಕೆ ಸರ್. ಸೊ ಈಗ ಬೆಂಗಳೂರಿನ ಸಿನಿಮಾ, ಈಗ ನೀವು ಎಷ್ಟೋ ಸಿನಿಮಾಗಳು ಮಾಡಿದ್ರಲ್ಲ, ಸೊ ಈ ಸಿನಿಮಾ ಕತೆ ನಿಮ್ಗೆ ಯಾರು ಡಿಫ್ರೆಂಟ್ ಅನಿಸ್ತಾ? ಈ ಸಿನಿಮಾ ನಿಮಗೆ ಕತೆ ಡಿಫ್ರೆಂಟ್ ಅನ್ನೋದಕ್ಕಿಂತ ಎಲ್ಲ ಇವಾಗ ಕತೆ ಅನ್ನೋದು ಒಂದಿಷ್ಟು. ಸೊ ಇದರಲ್ಲೇ ನಾವು ಆಟ ಆಡಬೇಕಾಯ್ತು. ಸೊ ಇದ್ರಲ್ಲಿ ನಾವು ಯಾವ ಥರ ಮಾಡ್ಬೇಕಂತ ಐ ಥಿಂಕ್ ಅವ್ರದ್ದು ಬಾಂಡಿಂಗು ಚೆನ್ನಾಗಿತ್ತು. ಡೈರೆಕ್ಟರ್ ಸರ್ದು ಮತ್ತು ಕ್ಯಾಮ್ರಾಮನ್ ಸರ್, ನವೀನ್ ಸರ್ದು. ಸೊ ದೇ ಹ್ಯಾಡ್ ಅ ವೆರಿ ಗುಡ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಮ್ಯೂಸಿಕ್ ಅವ್ರು ಮಾಡೋದು. ಸೊ ಅವ್ರಿಗೊಂದು ಟೀಮ್, ಪ್ರತಿಯೊಬ್ಬರು ಈ ಸಿನಿಮಾ ಕೆಲಸ ಮಾಡಿದ್ರು ವೆರಿ ಗುಡ್ ಟೀಮ್. ಸೊ ಅವ್ರಿಗೊಂದು ಪ್ಯಾಷನ್ ಇದ್ದಾಗ, ಸೊ ವಿ ಆರ್ ಜಸ್ಟ್ ಒನ್ ಸಪೋರ್ಟಿಂಗ್ ಫ್ಯಾಕ್ಟರ್ ಫಾರ್ ದಟ್. ಸೊ ಅದಕ್ಕೆ ಆ ಟೀಮ್ ಸಿಕ್ಕಿದಾಗ ನಾವು ಒಂದು ಜಸ್ಟಿಸ್ ಕೊಡ್ಬೇಕು, ಅದಕ್ಕೆ ಒಂದು ಜಸ್ಟಿಸ್ ಮಾಡಬೇಕು. ಯಾಕಂದರೆ ಇವಾಗ ಅವ್ರು ಬರೀ ಅವ್ರ ಎಫರ್ಟ್ ಹಾಕ್ಬಿಟ್ಟು ನಾವೇನೋ ಮಾಡಲ್ಲ ಅಂದರೆ ಅದು ಒಂದು ಇರುತ್ತೆ. ಆಮೇಲೆ ನಾವೇನೋ ಎಕ್ಸ್ಟ್ರಾರ್ಡಿನರಿ ಮಾಡೋಕ್ಕೆ ಹೋಗಿ ಆ ಕಡೆಯಿಂದ ಡೈರೆಕ್ಷನ್ ಫೇಲಿಯರು ಇಲ್ಲ ಕ್ಯಾಮ್ರಾಮನ್ದು ಏನಾದರೂ ಒಂದು ವರ್ಕ್ ಚೆನ್ನಾಗಲ್ಲ ಅಂದಾಗ ದೆನ್ ವಿಲ್ ಫೀಲ್ ಲೈಕ್ ಏನಪ್ಪ ಆಗ್ತದೆ ಅಂತ. ಬಟ್ ಇದರಲ್ಲಿ ಎಲ್ಲ ಕೂಡ ಬಂದೈತೆ. ಪ್ರತಿಯೊಂದು ಡಿಪಾರ್ಟ್ಮೆಂಟು ಐ ಥಿಂಕ್ ಅವ್ರವ್ರದ್ದು ಕೆಲಸ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಐ ಥಿಂಕ್ ಇನ್ಕ್ಲೂಡಿಂಗ್ ಆರ್ಟಿಸ್ಟ್ ಆಗಿರ್ಬೋದು, ರಿಷಾಡ್ ಆಗಿರ್ಬೋದು, ಅನುಷಾರ್ ಆಗಿರ್ಬೋದು. ಐ ಥಿಂಕ್ ಪ್ರತಿಯೊಬ್ಬರೂ ಐ ಥಿಂಕ್ ವಿ ಟ್ರೈ ಟು ಗಿವನ್ ಆ ಬೆಸ್ಟ್. ಲೈಕ್ ಎಲ್ಲೋ ಒಂದು ಕಡೆ ಬೇಡ ಸುಮ್ಮನೆ ಏನೋ ಮಾಡ್ಕೊಂಡು ಕಾಂಪ್ರಮೈಸು ಆ ಥರ ಇಲ್ಲ. ಸಿನಿಮಾಗೆ ಏನು ಬೇಕು ಐ ಥಿಂಕ್ ಅದನ್ನು ಮಾಡಿದ್ವಿ. ಅದನ್ನ ಡೈರೆಕ್ಟರ್ ಕೇಳಬೇಕು, ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಡೈರೆಕ್ಟರ್ ಸರ್ ಸೂಪರ್. ಯಾಕಂದರೆ ಅವರು ಪಾರ್ಟ್ 2 ನಲ್ಲಿ ಬೇರೆ ಯಾರೋ ಹೀರೋಯಿನ್ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಅದು ಒಂದಿದೆ. ಅದು ಪಾರ್ಟ್ 2 ಬರೋ ಪ್ಲಾನ್ ಇದೆ. ಸೊ ಅವರು ಅನುಷಾ ಬೇಡ, ಧರ್ಮ ಬೇಡ. ಮರಿಬೇಡಿ, ನನ್ನ ಮರಿಬೇಡಿ. ಓಕೆನಾ? ಸೊ ತುಂಬ ಹಿಂಸೆ ಕೊಡ್ತಾರೆ. ಅನುಷಾ ಧರ್ಮ ಬೇಡ, ಬೇರೆ ಯಾರನ್ನಾದ್ರು ಹಾಕೊಂಡು ಪ್ಲಾನ್ ಮಾಡ್ತಾರೆ. ಬಟ್ ಯಾವ ಥರ ಮಾಡ್ತಾರೆ ಅಂತ ನೋಡ್ಬೇಕು ನಾವು. ಬಿಗ್ ಬಾಸ್ ಅಲ್ಲಿ ನೋಡೋದು ಆ ಥರ ಏನು ಕೊಡೋದಿಲ್ಲ. ಅವರೇ ಪಾಪ ಸುಮ್ಮನೆ ಸೈಲೆಂಟ್ ಆಗ್ಬಿಟ್ಟಿದ್ರು. ಹೆಂಗೆ ಅಂತ ಗೊತ್ತಿಲ್ಲ ಅನುಷಾ ಮೇಡಮ್ ಅವರು. ಇಲ್ಲ ತುಂಬಾ ಏನು ಹಿಂಸೆ ಕೊಡ್ತಾರಲ್ಲ. ಅಲ್ಲ ನಾವಿಬ್ರು ಹಿಂಸೆ ಕೊಡ್ತೀವಿ ಅಂತ ಪಾಪ ಅವರೇ ಕೊಡ್ತಾ ಇದ್ದಾರೆ ಅಂತ ನಾನು ತಿಳ್ಕೊಂಡ್ಬಿಟ್ಟೆ. ಒಳ್ಳೆಯವ್ರು ಕರೆಕ್ಟ್ ನಾವು ನೋಡ್ತೀವಿ. ಸರಿ. ಸೊ ಈಗ ಹೀರೋಯಿನ್ ಅವ್ರ ಜೊತೆ ನಿಮ್ದು ಮೂರನೇ ಸಿನಿಮಾ. ಈಗ ನೆಕ್ಸ್ಟ್ ನಿಮ್ಗೆ ಯಾವ ಥರ ಕಥೆಗಳು ಬೇಕು ಅನ್ಸುತ್ತೆ ಸರ್? ಈಗ ಯಾವ್ಯಾವ ಥರ ಕಥೆಗಳು ಮಾಡಿದ್ರಿ? ಈಗ ನಾವು ನೋಡ್ಕೊಂಡು ಬಂದಿದ್ದೀವಿ ನಿಮ್ಮ ಸಿನಿಮಾಗಳೆಲ್ಲ. ನೀವು ತುಂಬ ಸರ್ ಯಾವುದೇ ಆಗಿರಲಿ. ಆಮೇಲೆ ನೀವಂತೂ ತುಂಬ ಇಷ್ಟಪಡ್ತಾರೆ ನಿಮ್ಮನ್ನ. ಹುಡುಗಿರಂತೂ ತುಂಬ ಕ್ರೇಜ್ ಇದೆ. ಯಾಕೆಂದ್ರೆ ಕಣ್ಣು ಸಲಿಗೆ ಅಂತ ಬಂದ್ಮೇಲೆ ಎಲ್ಲರ ಕಣ್ಣಲ್ಲಿ ನೀವೇ ಇದ್ದೀರಿ ಅವಾಗ. ಸೊ ಇದ್ರ ಬಗ್ಗೆ ಏನು ಹೇಳ್ತಾರೆ? ನೀವು ಬರೀ ಚಾಕ್ಲೇಟ್ ಹೀರೋ ಅಲ್ಲ, ನೀವು ಆಕ್ಷನ್ ಹೀರೋ ಕೂಡ ಅಂತಾನು ಪ್ರೂವ್ ಮಾಡಿದ್ದೀರಾ. ಇಲ್ಲ ಅದೊಂದು ಐ ಥಿಂಕ್ ಒಂದು ಬ್ಲೆಸ್ಸಿಂಗ್ ಆ ಸಾಂಗ್ ನನಗೆ. ಸೊ ಎಲ್ಲೇ ಹೋದ್ರು ಯಾವುದೇ ಇಂಟರ್ವ್ಯೂ ಹೋದ್ರು ಐ ಥಿಂಕ್ ಫಸ್ಟ್ ಒಂದು ಥ್ಯಾಂಕ್ಸ್ ಹೇಳೋದು ದರ್ಶನ್ ಸರ್ಗೆ, ತುಗುದಿಕೋ ಪ್ರೊಡಕ್ಷನ್, ಮೀನಮ್ಮ ಅವರಿಗೆ ಹಾಗೂ ದಿನಕರ್ ಸರ್ಗೆ. ಯಾಕಂದರೆ ಅದೊಂದು ನನಗೊಂದು ಲ್ಯಾಂಡ್ ಮಾರ್ಕ್. ನಮ್ಮ ತಂದೆಯವ್ರದ್ದು ಚಿತ್ರಲೇಖ ಸಾಂಗು ಹೆಂಗಿತ್ತು, ಮಂದಾಕಿನಿ ಓ ಮಂದಾಕಿನಿ, ಆ ಥರ ನನಗೆ ಒಂದು ಈ ಥರ ಕಣ್ಕಣ್ಣ ಸರಿಗೆ ಸಾಂಗ್ ಬಂದಿದೆ. ಸೊ ಅದರಿಂದ ಒಂದು ಜನ ಒಂದು ರೆಕಗ್ನಿಷನ್ ಆಗಿರ್ಬೋದು. ಸೊ ಅದರಿಂದ ಸತತವಾದ ಒಂದು ಪ್ರಯತ್ನ ಮಾಡ್ಕೊಂಡು ಬರ್ತಾ ಇದ್ದೀನಿ. ಆ್ಯಂಡ್ ಬಿಗ್ ಬಾಸಲ್ಲಿ ಒಂದು ಚೇಂಜ್ ಓವರ್ ಸಿಕ್ತು. ಇನ್ನೂ ಮನೆ
ಮನೆ ಮನೆ ಮನೆ ಮಗ ಆದ್ರಿ. ಮನೆ ಮಗ ಆದ್ರಿ ಅಂತ ಹೇಳ್ಬೋದು. ಹೌದು. ಒಳ್ಳೆ ಹುಡುಗ ಥರ ಆಚೆ ಬಂದೆ ಅಂತ ಎಲ್ಲರೂ ಹೇಳ್ತಾರೆ. ಸೊ ಅದೊಂದು ಕನೆಕ್ಟ್ ಆಯಿತು. ಒಳ್ಳೆ ಹುಡುಗಂತರ ಆಚೆ ಬಂದ್ರಿ. ಇಲ್ಲ ಸರ್ ಮೊದ್ಲಿಂದ ಒಳ್ಳೆ ಹುಡುಗ. ನಾನು ನೋಡಿ ನಿಮ್ಮ ಜೊತೆ 2ನೇ ಸಿನಿಮಾ ಇರ್ಬೋದು, ನೀವು ಒಳ್ಳೆ ಹುಡುಗನೇ. ಇಲ್ಲ ಇರೋದು ಹೇಳ್ತೀನಿ, ನಾನು ಹೇಳ್ತಾ ಇರೋದು ನೀವು ಡೌನ್ ಟು ಅರ್ತ್ ಸರ್. ನಾವು ಒಬ್ಬ ಸೀನಿಯರ್ ಆಕ್ಟರ್ ಮಗ ಆ ಥರ ಏನೂ ಇಲ್ಲ ನಿಮ್ಮದು. ಇವರು ನಾನು ಹೇಳ್ತಾ ಇಲ್ಲ, ಮನಸ್ಸಿಂದ ಹೇಳ್ತಾ ಇದ್ದೀನಿ, ಯು ಆರ್ ವೆರಿ ಗುಡ್ ಪರ್ಸನ್. ತುಂಬಾ ಹಂಬಲ್ ಇದ್ದೀರಾ. ನಿಮ್ಗೆ ಎಲ್ಲಾರು ಯೋಚನೆ, ನಾನು ಇನ್ನೊಂದೇನು ಯೋಚನೆ ಮಾಡ್ತೀನಿ ಅಂದ್ರೆ, ಶೂಟಿಂಗ್ ಅಲ್ಲಿ ಇದ್ದಾಗ ಒಬ್ರು ಪೊಲೀಸ್ ಕ್ಯಾರೆಕ್ಟರ್ ಬಂದಿದ್ರು ಸೀನಿಯರ್ ಆರ್ಟಿಸ್ಟ್. ನೀವು ಅವ್ರಿಗೆ ಏನ್ ಮಾಡಿದ್ರಿ, ಅಲ್ಲಿ ಕರೆದು ಬನ್ನಿ ಒಳಗೆ ಕರಿಯೋರ್ನ ಹೊರಕೊಂಡ್ಬರ್ಸಿ ಅಂತ ಹೇಳಿದ್ರಿ. ನಂಗೆ ತುಂಬಾ ಖುಷಿ ಆಯ್ತು ಅವೆಲ್ಲ ನೋಡಿದ್ರೆ. ಎಸ್ ಸರ್, ರಿಯಲ್ ಗ್ರೇಟ್. ಸೊ ಹಿಂಗಿದ್ದವರು ಬೇಗ ನಿಜವಲ್ಲೂ ದೇವರು ಅದೇ ಅನ್ನದಾತ್ರ ಏನ್ ಹೇಳ್ತಾರೋ ಬೇಗ ಬೆಳೆಸ್ತಾರೆ. ಖಂಡಿತ, ಖಂಡಿತ. ಎಸ್ ಸರ್, ಹೇಳಿ. ಓಕೆ, ಬೆಂಗಳೂರಿನ ಯಾಕೆ ನೋಡ್ಬೇಕು ಜನ? ಐ ಥಿಂಕ್ ಸ್ಪೆಷಲ್ ಏನು? ಸ್ಪೆಷಲ್ ಐ ಥಿಂಕ್ ನಾನು ಹೇಳ್ದಂಗೆ ಒಂದು ಕತೆ ಫಸ್ಟ್. ಇವತ್ತು ನಾವು ಏನೇ ಮಾಡಿದ್ರು ಸರ್, ಐ ಥಿಂಕ್ ಕತೆ ಅನ್ನೋದು ತುಂಬ ಮುಖ್ಯ. ಯಾಕಂದ್ರೆ ನೀವೇ ನೋಡ್ತಾ ಇದ್ದೀರಾ, ಜನ ಏನಾದರೂ ಒಂದು ಬಂದು ಸಿನಿಮಾ ನೋಡ್ಬೇಕಂದ್ರೆ ಐ ಥಿಂಕ್ ರೂಟ್ ಕಾಸ್ ಐ ಥಿಂಕ್ ಯಾರಿದ್ದಾರೆ ಏನು ಎತ್ತಕ್ಕಿಂತ ಐ ಥಿಂಕ್ ಒಂದು ಕತೆ ಚೆನ್ನಾಗಿದ್ರೆ ಜನಕ್ಕೆ ಆಕ್ಸೆಪ್ಟೆನ್ಸ್ ಇದೆ. ಒಂದು ಕತೆ ಚೆನ್ನಾಗಿ ಮಾಡಿದಾರಪ್ಪ, ಮೇಕಿಂಗ್ ಚೆನ್ನಾಗಿ ಮಾಡಿದ್ದಾರೆ, ಒಂದೇನೋ ಒಂದು ಮೆಸೇಜ್ ಇರುತ್ತೆ, ಏನೋ ಒಂದು 2 ಅವರ್ ಕುತ್ಕೊಂಡು ನೋಡೋಂಥರ ಒಂದು ಇರಬೇಕು ಸಿನಿಮಾ ಅಂದಾಗ ಐ ಥಿಂಕ್ ಈ ಸಿನಿಮಾನಲ್ಲಿ ಐ ಫೆಲ್ಟ್ ಎಲ್ಲೋ ಒಂದು ಕಡೆ ಐ ಥಿಂಕ್ ನಮ್ಮ ಸೆಂಟಿಮೆಂಟ್ ಆಗಿರ್ಬೋದು, ನಮ್ಮಿಬ್ಬರು ಮಧ್ಯದಲ್ಲಿ, ಆಮೇಲೆ ಫಾದರ್ ಸೆಂಟಿಮೆಂಟ್ ಆಗಿರ್ಬೋದು, ಆ್ಯಂಡ್ ರಿಷಾ ಅವ್ರದ್ದು ಇನ್ನೊಂದು ಶೇಡ್ ಆಗಿರ್ಬೋದು, ಆ್ಯಂಡ್ ಶಶಿಕುಮಾರ್ ಸರ್ದು, ಐ ಥಿಂಕ್ ಎಲ್ಲ ಒಂದು ಸಿನಿಮಾಗೆ ಏನೇನು ಬೇಕು. ಐ ಥಿಂಕ್ ಸಾಂಗ್ಸ್ ಆಗಿರ್ಬೋದು, ಐ ಥಿಂಕ್ ಸಾಂಗ್ ನಂದು ಮತ್ತು ಅನುಷಾ ಅವ್ರದ್ದು ಐ ಥಿಂಕ್ ಒಂದು ಸಾಂಗ್ ಐ ಥಿಂಕ್ ಖಂಡಿತ ಜನಕ್ಕೆ ಒಂದು ಆಲ್ರೆಡಿ ಒಂದು ಇಷ್ಟಪಟ್ಟಿದ್ದಾರೆ. ಐ ಥಿಂಕ್ ಒಂದು ಸಾಂಗ್ ಒಂದು ಲೈನ್ ಏನಾದ್ರು ಹೇಳ್ಬೋದಾ? ಹೇಳಿ, ಅವ್ರು ಹೇಳಿದ್ರು, ನೀವು ಹೇಳಿ ಅಂತ. ನೀವು ಹೇಳಿ ಅಂತ ಅದು ಹೇಳಿ ನೀವು ನೋಡಿ ಹೆಂಗೆ ಹೆಂಗಿತ್ತು ಅಂತ ಸ್ವಲ್ಪ ನೋಡ್ಬೇಕಿಲ್ಲ. ಅವ್ರು ಚೆನ್ನಾಗಿ ಆಡ್ತಾರೆ, ವಾಯ್ಸ್ ತುಂಬ ಚೆನ್ನಾಗಿ. ಅವ್ರ ವಾಯ್ಸ್ ಕೇಳಾಯ್ತು, ನಿಮ್ಮ ವಾಯ್ಸ್ ಕೇಳಲ್ಲ. ಆ್ಯಕ್ಚುಲಿ ಆಡಿದ್ರೆ ಅದಕ್ಕೊಂದು ಇದಿರುತ್ತೆ, ವೇಟೇಜ್ ದಾಡಿ ಸರ್ ವೇಟೇಜ್ ಇಲ್ಲ ಜೊತೆ ಆಡ್ತಾರೆ. ಇಲ್ಲ ಅದು ಸಾಂಗು ಏನಿದೆ ಅದು ಯಾರು ಬಾನಾಚೇಲು ಆ ಸಾಂಗ್. ಸೊ ಐ ಥಿಂಕ್ ದಟ್ ಈಸ್